ಹಾಯ್, ಹಲೋ, ನಮಸ್ಕಾರ. ನಾನೀಗ ಕೆಲಂಗುಡ್ ಬೀಚಲ್ಲಿ ಟೈಮ್ ಆಲ್ರೆಡಿ 8:50. ಸೊ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಪ್ರಾನ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಸೊ ಪ್ರಾನ್ ಬಿರಿಯಾನಿ ತಿನ್ನೋಣ, ಎಲ್ಲಿ ತಿನ್ನೋದು ಅಂತ ಗೊತ್ತಿಲ್ಲ. ಸೊ ಹೋಗೋಣ, ಸರ್ಚ್ ಮಾಡೋಣ ಬನ್ನಿ. ನೈಟ್ ಲೈಫ್ ಹೆಂಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ನೀನೇನ ಹಂಗೆಲ್ಲ ಬರ್ತಿರ್ತಾರೆ. ಊಟ ಮಾಡ್ತಾ ಮಾಡ್ತಾ ಬೀಚ್ ಹತ್ರ ಬಂದೆ. ಬೀಚ್ ಹತ್ರ ನೋಡಿ ಸಕಾಲಾಗಿದೆ, ಒಂದು ತೋರಿಸ್ತೀನಿ. ಅಲ್ಲಿ ಇರೋಕ್ಕೆ ಆಗಲಿಲ್ಲ. ಅಲ್ಲೇನು ಅಂದರೆ ಜನ ಜಾಸ್ತಿ ಇದ್ದರು. ಸೊ ಏನು ಮಾತಾಡೋಕ್ಕಾಗಲಿಲ್ಲ, ಅಲ್ಲೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ನಿಮ್ಗೆ ಹೇಳ್ಬೇಕು ಅಂತಂದರೆ ಅಲ್ಲಿ ಬೀಚ್ಗಳ್ಸ್ಗಿಂತ ಜಾಸ್ತಿ ಚರ್ಚ್ಗಳಿತ್ತು. ಚರ್ಚ್ಗಳು, ಟ್ಯಾಟೂ ಅಂಗಡಿಗಳು ರೋಡ್ ಸಿಕ್ತಾಗಲ್ಲ ಬಂದು ಕೈ ಹಿಡ್ದು ಹೇಳ್ಕೊಂಡು ಹೋಗೋ ಥರ ಟ್ಯಾಟೂ ಅಂಗಡಿ ಅವ್ರು ಟ್ಯಾಕ್ಟರ್ಗಳು ಬಂದು ಕರಿತಿದ್ರು. ಆಮೇಲೆ ಹಂಗೆ ಅಲ್ಲಿ ಸ್ಪಾಗಳು ಜಾಸ್ತಿ ಇತ್ತು. ಸೊ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಸುಮ್ಮನೆ ಕೈ ಹಿಡ್ದು ಕಲಿಯೋರು. ಆಮೇಲೆ ಪೊಲೀಸವ್ರುಗಳ್ದು ಹೆವಿ ಕಾಟ ಇದೆ ಇಲ್ಲಿ. ನೀನು ರೆಂಟು ತೊಗೊಂಡು ಬೈಕ್ ಮಾಡ್ತಿದ್ದೀಯ ಅಂದರೆ ಇಲ್ದಿರೋದೆಲ್ಲ ನೀನು ಕೇಳಿ ಹೆಲ್ಮೆಟ್ ಹಾಕಿಲ್ಲ, ಅದು ಇದು ಅಂತ ಚಿಕ್ಕದು ಯಾವ್ದಾದ್ರು ಇಟ್ಕೊಂಡು ದುಡ್ಡು ಕೇಳ್ತಾ ಇರ್ತಾರೆ. ಇದೆಲ್ಲ ಸ್ಕ್ಯಾಮ್ಗಳು ಬೇಚಾನೈತೆ ಗೋವಾದಲ್ಲಿ. ಅಂದರೆ ನೀನು ಯಾರೋ ಒಬ್ಬ ಮಾತಾಡ್ಸೋದಾರ ಮಾತಾಡಿ ಬಂದು ನಿನ್ನ ಕೈ ಹಿಂದೆಯಿಂದ ಬಂದು ನೀನು ಜೋಬೋಡೆ ಕೈ ಬಿಡೋ ಥರ ಎಲ್ಲ ಆಯಿತು. ನನಗೂ ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ಯಾವ ರೀತಿ ನಾನು ದುಡ್ಡು ಕಳ್ಕೋಬೇಕಾಗಿತ್ತು, ಬಟ್ ಆಗಲಿಲ್ಲ. ಸೊ ಹುಷಾರಾಗಿದ್ಬಿಟ್ಟೆ. ಹೆಂಗೋ ಬೀಚ್ ಹತ್ರ ಹೋಯ್ತು ಅಂದರೆ ಅಲ್ಲೆಲ್ಲ ಫುಲ್ ಡ್ಯಾನ್ಸಸ್ ಅಂತ ಡ್ಯಾನ್ಸ್ ಆಡೋಕ್ಕೆ ಅಂತ ಇಷ್ಟೊಂದು ಜನ ಬಿಟ್ಬಿಟ್ಟಿದ್ದು. ಅಂದರೆ ಎಲ್ಲ ಕಡೆ ಓಪನ್ ಥರ ಸ್ಪೀಕರ್ ಆಗಿಬಿಟ್ಟಿದ್ರು. ಅಲ್ಲಿ ಬಂದಮೇಲೆ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಒಂಚೂರು ಬಿಯರ್ಗಳು ಇಕ್ಕಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ಲು
ಇಲ್ಲಿ 110 ರೂಪಾಯಿ ಒಂದು ಬಿಯರು ಅಂತಂದರೆ ಅಲ್ಲಿ 200 ರೂಪಾಯಿ ಬಿಯರು ಆ ಥರ ಅಲ್ಲಿತ್ತು. ಆಮೇಲೆ ಹಂಗೆ ಅದು ಬಿಟ್ಟರೆ ಊಟ ಎಲ್ಲ ತುಂಬ ಕಾಸ್ಟ್ಲಿ ಅಲ್ಲಿ. ಪ್ರಾನ್ಸು ಗೀನ್ಸ್ ಎಲ್ಲ ಸಿಗದೇ ಇಲ್ಲ, ಹೆವಿ ಕಾಸ್ಟ್ಲಿ, ಏನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಆದರೆ ಎಣ್ಣೆ ರೇಟೆಲ್ಲ ತುಂಬ ಕಮ್ಮಿ ಇತ್ತು. ಸೊ ಅಂದರೆ ಆಚೆ ಕಡೆ ತೊಗೊಂಡು ನಾನು ಇಲ್ಲಿರೋದಕ್ಕೆ ಒಡೆ ಇತ್ತು. ಸೊ ನಾನು ಇಲ್ಲಿರೋದಕ್ಕೆ ತೊಗೊಂಡು ಬರ್ಬೋದು. ಸೊ ಇವಾಗ ಅದಕ್ಕೇ ಇಲ್ಲ ಅಲ್ಲೊಂದು 100 ರೂಪಾಯಿದೊಂದು ಚಿಕನ್ ದಮ್ ಬಿರಿಯಾನಿ ಸಿಕ್ತು. ಸೊ ಬಂದಿದ್ದೀನಿ ನೋಡಿ. ಅದನ್ನೇ ತಿನ್ಬಿಟ್ಟು ನಾನು ನಿಮಗೆ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ನೋಡಿ ಬನ್ನಿ ತಿನ್ಬಿಟ್ಟು ಹೆಂಗೈತೆ ಟೇಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ನೀವು ಹೇಳ್ಬೋದು ದಮ್ ಬಿರಿಯಾನಿ ತಿನ್ನೋಕ್ಕೆ ಅಂತ ಗ್ಯಾಸ್ ದೂರ ಹೋಗಿದೆ ಅಂತಲ್ಲ. ಬಟ್ ಒಂದು ಹೇಳ್ತೀನಿ, ಇಲ್ಲಿ ಪ್ರಾನ್ಸ್ ಗೀನ್ಸ್ ಎಲ್ಲ ಹೆವಿ ಕಾಸ್ಟ್ಲಿ ಐತೆ. ಅದಂದರೆ ಊಟನೇ ಕಾಸ್ಟ್ಲಿ ಇಲ್ಲಿ. ಫಸ್ಟ್ ಆಫ್ ಆಲ್ ನಾಷ್ಟ ಗೀಷ್ಟ ಅಲ್ಲಿ ಏನೇ ತೊಗೋತೀನಿ ಅಂದರೂ ಮಿನಿಮಮ್ 100-150 ರೂಪಾಯಿ ಇಲ್ಲಿ. ಆಮೇಲೆ ದಮ್ ಬಿರಿಯಾನಿ ಕೂಡ ನಮ್ಮ ಕಡೆ ಆಂಬೂರ್ ಬಿರಿಯಾನಿ ಹೆಂಗಿರುತ್ತೆ ಆ ಥರ ಇಲ್ಲಿ ಎಲ್ಲ ಕಡೆನೂ ಚಿಕನ್ ಬಿರಿಯಾನಿ ಈ ಥರ ದಮ್ ಬಿರಿಯಾನಿ ಈ ಥರದ್ದು 100-100 ರೂಪಾಯಿದು ಇಕ್ಕಿರ್ತಾರೆ. ನಮ್ಮ ಅಫೋರ್ಡಬಲು ತಿನ್ನೋರು ಹೋಗಿ ತಿನ್ಬೋದು. ಅದು ಬಿಟ್ಟರೆ ಗೋವಾ ಬೀಚಲ್ಲಿ ಅದು ನೈಟು ತುಂಬ ಪಾರ್ಟಿ ಮಾಡೋರಿಗೆ, ಎಂಜಾಯ್ ಮಾಡೋರಿಗೆ, ಹುಡುಗ ಹುಡುಗಿರು ಆಮೇಲೆ ಕಪಲ್ಸ್ ಫ್ರೆಂಡ್ಸ್ಗಳು ಗ್ಯಾಂಗ್ಗಳು ಬಂದು ಎಂಜಾಯ್ ಮಾಡೋರಿಗೆ ಇದೆಲ್ಲ ಹಾಟ್ಸ್ಪಾಟು ಸಕ್ಕದಾಗೈತೆ. ನಾನು ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಬಾಗಾ ಬೀಚು ಬರೀ 2.5 ಕಿಲೋಮೀಟ್ರ್ ಇದ್ದು. ಕಲ್ಲಂಗೋಡು ಬೀಚು ನೆಕ್ಸ್ಟ್ ಬಾಗಾ ಬೀಚು ಬರೀ 2.5 ಕಿಲೋಮೀಟ್ರು. ಸೊ ಇದನ್ನು ನಾನು ನಾಳೆ ನಿಮ್ಗೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಇದನ್ನು ತಿನ್ಬಿಟ್ಟು ನಾನು ನಿಮ್ಗೆ ಹೆಂಗೈತೆ ಅಂತ ಹೇಳ್ತೀನಿ. ಸೇಮ್ ಬಾಸುಮತಿ ಅಕ್ಕಿ ಇದ್ದಂಗೆ ಐತೆ. ಉಪ್ಪಿಲ್ಲ, ಖಾರ ಇಲ್ಲ, ಏನೂ ಇಲ್ಲ. ನಮ್ಮ ರೋಡ್ ಸೈಡ್ ಸಿಗೋ ನಮ್ಮ ಆಂಬೂರ್ ದಮ್ ಬಿರಿಯಾನಿ ಥರನೂ ಇಲ್ಲ. ಏನು ಮಾಡೋದು, ಏನು ಮಾಡೋಕ್ಕಲ್ಲ, ತಿನ್ನಲೇಬೇಕು. ಸೊ ಈ ವಿಡಿಯೋ ನಿಮಗೆ ತುಂಬ ಲಾಟ್ ಆಫ್ ಇನ್ಫಾರ್ಮೇಷನ್ ಸಿಕ್ಕೈತೆ ಅಂತ ಅನ್ಕೋತೀನಿ. ದಯವಿಟ್ಟು ಯಾರಲ್ಲಿ ಈ ಚಾನಲ್ನ ನೋಡಿಲ್ಲ, ಚಾನಲ್ನ ಫಸ್ಟ್ ಟೈಮ್ ಬಂದಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಇನ್ನು ಅನದರ್ ವೀಡಿಯೋ ಜೊತೆ ಬರ್ತೀನಿ. ಈ ವಿಡಿಯೋ ಏನು ಮಾಡೋಂಥ ಟೈಮ್ ಬಂತು. ಸೊ ಟೇಕ್ ಕೇರ್, ಬಾಯ್ ಫ್ರಮ್ ಗೋವಾ. ಬಾಯ್.